ಆಮೇಲೆ ನನಗೆ ಆ್ಯಕ್ಚುಲಿ ಈ ಪೋಷಕ ಪಾತ್ರಗಳು ಭಾಳ ಇಷ್ಟ. ನಾನು ಮುಂಚೆಯಿಂದನೂ ನನಗೆ ಈಗ ನನಗೆ ಅಣ್ಣವ್ರು ಇಷ್ಟ. ಇಷ್ಟ ಅಂದರೆ ಲೈಕ್ ಅದು ಬೇರೆನೇ. ಅವ್ರ ಭಾಷೆ ಹೇಳಬೇಕು ಅಂದರೆ ಮಮಕಾರ ಅಂತಾರೆ, ಮಮಕಾರ ಪ್ರೀತಿ ಅಂತ ಅವರೇ ಹೇಳ್ತಿರ್ತಾರೆ ಅವ್ರ ಭಾಷೆಯಲ್ಲಿ. ಹಂಗೆ ಆ ಥರ. ಅದು ಬಿಟ್ಟರೆ ನನಗೆ ಆ ಟೈಮಲ್ಲಿ ಇದ್ದಿದ್ದು ಎಲ್ಲ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು ನೋಡಿ, ಈಗ ತಗುದೀಪ್ ಶ್ರೀನಿವಾಸರ್ ಇರ್ಬೋದು, ಸುಧೀರ್ ಅವರು, ಈಗ ಮುಖ್ಯಮಂತ್ರಿ ಚಂದ್ರು, ಸುಂದರ್ ಕೃಷ್ಣ ಅರಸು ಅವರು, ಈ ಥರ ನಿಮ್ಗೆ ಒಂದಿಷ್ಟು ಜನ ಸಿಗ್ತಾರಲ್ಲ, ಏನು ಅದ್ಭುತ ಆ್ಯಕ್ಟರ್ಗಳು. ಒಬ್ಬ ಆ್ಯಕ್ಟ್ರ್ ನಿಂತ್ಕೊಳ್ಳೋದಕ್ಕೆ ಸುತ್ತ ಅಷ್ಟೇ ಚೆನ್ನಾಗಿರ್ಬೇಕಲ್ಲ ಸಪೋರ್ಟಿಂಗ್ ಆರ್ಟಿಸ್ಟು. ಅವಾಗ ಹೆಂಗಿತ್ತು ಅಂತ. ಅದಾದಮೇಲೆ ನಂಗೆ ಲೋಕೇಶ್ ಅವ್ರು ತುಂಬ ಅಂದರೆ ತುಂಬ ಇಷ್ಟ. ಈಗ ವಿಲನ್ ಮಾಡ್ತಾರೆ, ಯಾವುದೋ ಪರ್ಸಂಗದ ಗಂಡೆ ತಿಮ್ಮದಲ್ಲಿ ಇನ್ನೇನೋ ಆ ಥರದ್ದು ಕ್ಯಾರೆಕ್ಟ್ ಮಾಡ್ತಾರೆ. ನಂಗೆ ಆ ವಿಚಾರದಲ್ಲಿ ಲೋಕೇಶ್ ಅವ್ರದ್ದು ಭಾಳ ಇಷ್ಟ. ಈ ಥರ ಅಂದರೆ ಇವ್ರದ್ದೆಲ್ಲ ನೋಡಿದಾಗ ಏನು ವೆರೈಟಿಗಳು ಇವ್ರದ್ದೆಲ್ಲ. ಅವ್ರನ್ನ ವೆರೈಟಿ ಅಲ್ವಾ, ಅದು ಮುಖ್ಯ ಅಲ್ಲ. ಆ ಡೈವರ್ಸಿಟಿ ಎಷ್ಟೆಷ್ಟು ಪಾತ್ರಗಳನ್ನ ಮಾಡಿದ್ದಾರೆ. ನಂಗೆ ಆ ಥರ ಮಾಡಬೇಕು ಅಂತ ಭಾಳ ಇಷ್ಟ ಆಯಿತು. ನನ್ನ ಹ್ಯೂಮರ್ ನನಗೇನು ಸಮಸ್ಯೆನೇ ಅಲ್ಲ. ನನ್ಗೆ ಗೊತ್ತಿದೆ ಅದು. ನನಗೆ ಹ್ಯೂಮರ್ ಟೈಮಿಂಗ್ ಸ್ಕ್ರಿಪ್ಟ್ ಚೆನ್ನಾಗಿದ್ದರೆ ನಾನು ಇಂಪ್ರೂವೈಸ್ ಮಾಡೋದನ್ನ ಹಾಗೆ ಚಕ್ ಅಂತ ಹೇಳ್ತೀರಾ. ಬಟ್ ಅದಲ್ಲದೆ ಬೇರೆ ಮಾಡ್ಬೋದಾ ಅಂತ ನಂಗೆ ಡೌಟ್ ಇತ್ತು. ಅದು ಬೇರೆ ಸಿನಿಮಾಗಳಲ್ಲಿ ನನಗೆ ಚಾಲೆಂಜ್ ತೊಗೊಂಡು ನಾನು ಮಾಡಿದೆ. ನನ್ನ ಕಾನ್ಫಿಡೆನ್ಸ್ ಇದೆ ನಾನು ಮಾಡ್ತೀನಿ ಅಂತ. ಬಟ್ ಆ ಥರ ಪಾತ್ರಗಳು ಸಿಗಬೇಕಲ್ಲ.